ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಕೇವಲ 15 ನಿಮಿಷದಲ್ಲಿ ಕಡಿಮೆ ತುಪ್ಪ ಉಪಯೋಗಿಸ್ಕೊಂಡು ಯಾವ ರೀತಿ ರವಾ ಬರ್ಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಬ್ಬಗಳಲ್ಲಿ ಸಿಂಪಲ್ಲಾಗಿ ಒಂದು ಸ್ವೀಟ್ ಮಾಡ್ಕೋಬೋದು ರವಾ ಬರ್ಫಿ. ಮತ್ತು ಮನೆಗಳಲ್ಲಿ ಏನು ಸಾಮಗ್ರಿ ಇರುತ್ತೋ ಅದರಲ್ಲೇ ಮಾಡ್ಕೋಬೋದು. ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸದಾಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ ಬನ್ನಿ. ನಾನು ಒಂದು ಬಟ್ಲು ಮೀಡಿಯಮ್ ರವೆ ತಗೊಂಡಿದ್ದೀನಿ. ಒಂದು ಬಟ್ಲಿಗೆ ನಾನು 2 ಬಟ್ಲು ಹಾಲು ತಗೊಂಡಿದ್ದೀನಿ. 3/4 ಬಟ್ಲು ಸಕ್ಕರೆ ತಗೊಂಡಿದ್ದೀನಿ. 3 ಸ್ಪೂನ್ ತುಪ್ಪ ತಗೊಂಡಿದ್ದೀನಿ. ಬಾದಾಮು ಸ್ವಲ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಒಂದು 4 ಪುಡಿ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಅಂಟಿಸಿ ನಾನು ಪಾತ್ರೆ ಇಟ್ಟಿದ್ದೆ. 1 ಬಟ್ಲು ರವೆ ಹಾಕ್ಕೋತಾ ಇದ್ದೀನಿ. ಆದಷ್ಟು ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆ ಹುರಿಬೇಕು. ಇವಾಗ 2 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಘಮ ಬರೋವರೆಗೂ ರವೆನ ಹುರ್ಕೋಬೇಕು. ನೀವು ಅಳತೆ ಪ್ರಕಾರನೇ ಮಾಡಿ, ಬಟ್ಲಾಗಲಿ ಲೋಟ ಆಗಲಿ ಅಳತೆ ಪ್ರಕಾರನೇ ತೊಗೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ತುಪ್ಪ ಎಲ್ಲ ಬಿಟ್ಟಿದೆ, ರವೆ ಈ ಥರ ಬಂದಿದೆ. ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇವಾಗ ಗ್ಯಾಸ್ ಅಂಟಿಸಿ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2 ಬಟ್ಲು ಹಾಲು ಹಾಕ್ತಾಯಿದ್ದೀನಿ. 1 ಬಟ್ಲು ರವೆಗೆ 2 ಬಟ್ಲು ಹಾಲು. ನೀವು ಬೇಕಾದ್ರೆ 1 ಬಟ್ಲು ಹಾಲು ಹಾಕ್ಕೊಂಡು 1 ಬಟ್ಲು ನೀರು ಹಾಕೋಬೋದು. ಇವಾಗ ಹಾಲು ಕಾಯ್ದಿದೆ. ಆದಷ್ಟು ಗ್ಯಾಸ್ ಕಮ್ಮಿ ಮಾಡ್ಕೊಂಡೇ ರವೆ ಹಾಕಿ, ಇಲ್ಲ ಗಂಟಾಗೋಗುತ್ತೆ. ಇವಾಗ ಗಂಟು ಇಲ್ದಂಗೆ ಚೆನ್ನಾಗಿ ತಿರುಗಬೇಕು. ನೋಡಿ, ಹಾಲೆಲ್ಲ ರವೆ ಹೀರ್ಕೊಂಡು ಈಗ ರವೆ ದಪ್ಪ ಆಗ್ತಾಯಿದೆ. ನೋಡಿ, 1 ಬಟ್ಲು ರವೆಗೆ 2 ಬಟ್ಲು ಹಾಲು ಕರೆಕ್ಟಾಗಿ ಬರುತ್ತೆ. ಇವಾಗ ಸಕ್ಕರೆ ಹಾಕೋಬೇಕು. ನಾನು 1 ಬಟ್ಲು ರವೆಗೆ 3/4 ಬಟ್ಲು ಸಕ್ಕರೆ ಹಾಕಿದ್ದೀನಿ. ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂದರೆ 1 ಬಟ್ಲು ಸಕ್ಕರೆ ಹಾಕ್ಕೊಳ್ಳಿ 1 ಬಟ್ಲು ರವೆಗೆ. ಬೇಕಾದ್ರೆ ಸಕ್ಕರೆ ಬದಲು ಬೆಲ್ಲನೂ ಹಾಕೋಬೋದು. ಇವಾಗ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಂಗೆ ತೆಳ್ಳಗಾಗುತ್ತೆ. ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಒಟ್ಟು 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವಾಗ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇವಾಗ ಇದು ಗಟ್ಟಿ ಆಯ್ತಾ ಬರುತ್ತೆ ನೋಡಿ. ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನಾನು ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂದರೆ ಇವಾಗ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗ್ತಾನೆ ಇರಬೇಕು. ಅದು ಬೇಯ್ತಾ ಬೇಯ್ತಾ ಗಟ್ಟಿ ಆಗೋಗುತ್ತೆ. ಇವಾಗ ಇದು ಸರಿಯಾದ ಹದದಲ್ಲಿ ಬೆಂದಿದೆ ನೋಡಿ. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ತಟ್ಟೆಗೆ ತುಪ್ಪ ಹಾಕ್ಕೊಂಡಿದ್ದೆ. ತುಪ್ಪ ಎಲ್ಲ ಸಾವ್ರ್ಕೊಂಡಿದ್ದೀನಿ. ಇವಾಗ ಇದು ಬಿಸಿ ಇದ್ದಂಗೆ ತಟ್ಟೆಗೆಲ್ಲ ನಾವು ಹರಟ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ ಅದು ನಾವು ಕುಯ್ದ್ರೆ ಶೇಪ್ ಬರೋಲ್ಲ. ಇವು ಬಿಸಿ ಇದ್ದಂಗೆ ನೀಟಾಗಿ ಇದನ್ನೆಲ್ಲ ನೀಟಾಗಿ ಈ ಥರ ಶೇಪ್ ಮಾಡ್ಕೋಬೇಕು. ಆಮೇಲೆ ನಾವು ಹಿಂಗೆ ಅನ್ನಕ್ಕೆ ಹೋದ್ರೂ ಅದು ನೈಸ್ ಬರೋಲ್ಲ, ಯಾಕಂದರೆ ರವೆ ಇದಾಗೋಗುತ್ತಲ್ಲ, ಒಣಗೋದಂಗೆ ಆಗುತ್ತೆ ನೋಡಿ. ಇವಾಗೆಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಬಾದಾಮ್ ಪೀಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಿಮಗಿನ್ನೂ ಡ್ರೈ ಫ್ರೂಟ್ಸ್ ಬೇಕಂದರೆ ಹಾಕೋಬೋದು. ಇವಾಗ ಒಂದು 10 ನಿಮಿಷ ತಣ್ಣಗಾದ್ಮೇಲೆ ನೋಡಿ, ಇವಾಗ ತಣ್ಣಗಾಗಿದೆ. ಇವಾಗ ಪೀಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಪೀಸ್ ಬೇಕೋ ಆ ಥರ ಮಾಡ್ಕೋಬೋದು. ತುಂಬಾ ಈಸಿಯಾಗಿರುತ್ತೆ ಮತ್ತು ಬೇಗನೆ ಕೂಡ ಆಗುತ್ತೆ ಈ ಸ್ವೀಟು. ನೋಡಿ, ಪೀಸ್ ಮಾಡಿದ್ರು ನೀಟಾಗಿ ಬರುತ್ತೆ, ಎಲ್ಲೂ ಕಚ್ಕೊಳ್ಳಲ್ಲ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಏನೇ ನೋಟಿಫಿಕೇಷನ್ ಹಾಕಿದ್ರೂ ಹೊಸ್ದಾಗಿ ಬರುತ್ತೆ.
ಪ್ಲೀಸ್.